IPL 2025 ಅಲ್ಲಿ RCB ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ಸ್ ಮತ್ತು CSK ಟೀಮ್ ಗೆ ವೆರಿ ಶಾಕಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ IPL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ. ಸೊ ಹೋಪ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಸಪೋರ್ಟ್ ಮಾಡ್ತಾ ಇದ್ರೆ ಅನ್ಕೊಂಡಿದ್ದೀನಿ. ಸೊ ಬೇಗ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟ್ರೈಟ್ ಅವೇ ಫಸ್ಟ್ ಅಪ್ಡೇಟ್ CSK ಟೀಮ್ ಇಂದ. ಸೊ CSK ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಆಲ್ ಸೆಟ್ MS ಧೋನಿ ಅವ್ರದ್ದು ಕೊನೆಯ IPL ಗುರು. ಸೊ ಇಲ್ಲಿ CSK ಟೀಮ್ ಆಲ್ರೆಡಿ ಮಾಸ್ಟರ್ ಪ್ಲಾನ್ಸ್ ನ ಸ್ಟಾರ್ಟ್ ಮಾಡಿದರೆ. ಸೊ ವಿ ಆಲ್ ನೋ ದಟ್ ಆಲ್ರೆಡಿ CSK ಟೀಮ್ ಸೊ ಯಂಗ್ ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡ್ತಾ ಇದಾರೆ. ಎಕ್ಸ್ಟ್ರಾ ಆರ್ಡಿನರಿ ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ ನ ಪಿಕ್ ಮಾಡ್ತಾ ಇದಾರೆ. ಆಯುಷ್ ಮಾತ್ರೆ ಫ್ಯಾಂಟಾಸ್ಟಿಕ್ ಪ್ಲೇಯರ್. ಸೊ ನಾವೆಲ್ಲ ನೋಡಿದೀವಿ ಯಾವ ರೀತಿ ಆಯುಷ್ ಮಾತ್ರೆ ಅವರು ಅಗೇನ್ಸ್ಟ್ RCB ವಿರುದ್ಧ ಯಾವ ರೀತಿ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತೇಳಿ. ಸೊ CSK ಫ್ಯೂಚರ್ ಬಗ್ಗೆ ಯಾವುದೇ ರೀತಿಯಾದ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸೊ ಆಯುಷ್ ಮಾತ್ರೆ ಫ್ಯಾಂಟಾಸ್ಟಿಕ್ ಪ್ಲೇಯರ್ ಮತ್ತು ಡೆವಾಲ್ಡೋ ಬ್ರೇವಿಸ್ ಸಹ ಪಿಕ್ ಮಾಡಿದರೆ ಮಿಡ್ಲ್ ಆರ್ಡರ್ ನಲ್ಲಿ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಈ ಪ್ಲೇಯರ್ ಬಗ್ಗೆ ಸೊ ಡೌಟ್ ಪಡುವಂತಹ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ಲೇಯರ್ ನ ಪಿಕ್ ಮಾಡಿದರೆ ಆ CSK ಟೀಮ್ ಅದು MS ಧೋನಿ ಅವರಿಗೆ ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಮಾಡುವಂತಹ ಪ್ಲೇಯರ್. ಸೊ ಧೋನಿ ಅವರಿಗೆ ಯಾರು ರೀಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ, ಆದ್ರೂ ಸೊ ಒಂದು ಸೂಪರ್ ಪ್ಲೇಯರ್ ನ ಪಿಕ್ ಮಾಡಿದರೆ. ಸೊ IPL ರೂಲ್ಸ್ ನ ಪ್ರಕಾರ ಬಿಫೋರ್ ಯಾವುದೇ ಒಂದು ಪ್ಲೇಯರ್ ಗೆ ರೀಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಸೊ 12 ಮ್ಯಾಚ್ ಆಡೋಕ್ಕಿಂತ ಮುಂಚೆನೆ ಇಲ್ಲಿ ರೀಪ್ಲೇಸ್ಮೆಂಟ್ ಮಾಡಬೇಕು. ಸೊ CSK ಟೀಮ್ ನೆಕ್ಸ್ಟ್ ಮ್ಯಾಚ್ 12ನೇ ಮ್ಯಾಚ್ ಆಗುತ್ತೆ. ಆದ್ರೆ ನಿನ್ನೆ CSK ಟೀಮ್ ಒಂದು ಡೈನಾಮಿಕ್ ವಿಕೆಟ್ ಕೀಪರ್ ಬ್ಯಾಟರ್ ನ ಪಿಕ್ ಮಾಡಿದರೆ ಅದು ಉರ್ವಿಲ್ ಪಟೇಲ್, ಸೆನ್ಸೇಷನಲ್ ಪ್ಲೇಯರ್. ರೀಸೆಂಟ್ ಆಗಿ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಇವರು ಫ್ಯಾಂಟಾಸ್ಟಿಕ್ ಆಗಿ ಸೆಂಚುರಿನ ಬಾರಿಸಿದರೆ. ಅದು ಕೇವಲ 22 ಬಾಲಿಗೆ ಸೆಂಚುರಿನ ಬಾರಿಸಿ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದರೆ. ಸೊ ಈ ಪ್ಲೇಯರ್ ಅಲ್ಲಿ CSK ಸ್ಕ್ವಾಡ್ ನಲ್ಲಿ ವಾನ್ಶು ಬೇಡಿ ಅವರಿಗೆ ರೀಪ್ಲೇಸ್ಮೆಂಟ್ ಮಾಡಿದರೆ. ಬಟ್ ನೋಡಬೇಕು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನನ್ನ ವಿನ ಪ್ರಕಾರ ಇವರಿಗೆ ಪ್ಲೇಯಿಂಗ್ ಎಲೆನ್ ಅಲ್ಲಿ ಆಡಿಸುವಂತ ಚಾನ್ಸ್ ಇದೆ. ಓಪನಿಂಗ್ ಮಾಡಬಹುದು ಅಥವಾ ದೀಪಾ ಹುಡಗೆ ರೀಪ್ಲೇಸ್ಮೆಂಟ್ ಮಾಡಬಹುದು. ಬಟ್ CSK ಟೀಮ್ ಏನ್ ಮಾಡ್ತಾರೆ, CSK ಟೀಮ್ ಗೆ ಬಿಡಿದು. ಬಟ್ ಈ ಪ್ಲೇಯರ್ ಹತ್ರ ಬರೋಬ್ಬರಿ ಕ್ಯಾಲಿಬರ್ ಇದೆ ಗುರು. ಇವರು ನೆಕ್ಸ್ಟ್ ವರ್ಷ MS ಧೋನಿ ಅವರಿಗೆ ರೀಪ್ಲೇಸ್ಮೆಂಟ್ ಮಾಡಲಿದ್ದಾರೆ. ಸೊ ಧೋನಿ ಅವರ ರಿಟೈರ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಆಕ್ಚುಲಿ MS ಧೋನಿ ಅವರು ಅಲ್ಲಿ CSK ವರ್ಸಸ್ DC ಆ ಮ್ಯಾಚ್ ಅಲ್ಲಿ ರಿಟೈರ್ಮೆಂಟ್ ನ ಕೊಡ್ತಾ ಇದ್ರು. ಸೊ ಯಾವತ್ತೂ ಅವರ ಪೇರೆಂಟ್ಸ್ ಗೆ ಇನ್ವೈಟ್ ಮಾಡಿಲ್ಲ ಮ್ಯಾಚ್ ಗೆ. ಸೊ ಫಾರ್ ದಿ ಫಸ್ಟ್ ಟೈಮ್ ಧೋನಿ ಅವರು ಅವರ ಪೇರೆಂಟ್ಸ್ ಗೆ ಇನ್ವೈಟ್ ಮಾಡಿದ್ರು. ಸೊ ನಾವು ಥಿಂಕ್ ಮಾಡಿದ್ವಿ ಅಲ್ಲಿ ಧೋನಿ ಅವರು ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾ ಥಿಂಕ್ ಮಾಡಿದ್ವಿ. ಅದು ಆಕ್ಚುಲಿ ಮಾಡ್ತಾ ಇದ್ರು. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಗೆ ಇಂಜುರಿ ಆಗಿತ್ತು. ಸೊ ಆ ಒಂದು ರೀಸನ್ ಮೇಲೆ ಧೋನಿ ಅವರಿಗೆ ಫೋರ್ಸ್ಫುಲಿ ಕ್ಯಾಪ್ಟನ್ಸಿ ಕೊಟ್ಟರು. ಸೊ ಮತ್ತೆ ಉಳಿದಿರುವಂತಹ ಮ್ಯಾಚ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಧೋನಿ ಅವ್ರದ್ದು ಸೊ ಉಳಿದಿರುವಂತಹ ಇನ್ನ 3 ಮ್ಯಾಚ್ ಇದಾವೆ. ಸೊ ಆ 3 ಮ್ಯಾಚ್ ಅಲ್ಲಿ ಧೋನಿ ಅವರು ಆಡಿದ್ದಾರೆ. ಸೊ ಫೈನಲಿ ಸೊ ಒಬ್ಬ ಲೆಜೆಂಡ್ ಪ್ಲೇಯರ್ IPL ಗೆ ಡನ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಗೆ ಇದೊಂದು ಬ್ಯಾಡ್ ನ್ಯೂಸ್, ಆದ್ರೆ ಇದೇ ಟ್ರೂ ಗುರು. ಸೊ ಧೋನಿ ಅವ್ರದ್ದು ಫೈನಲಿ IPL ಕೆರಿಯರ್ ಕ್ಲೋಸ್ ಆಗ್ತಾ ಇದೆ. ಸೊ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಒಂದು ಸಲ ಕಮೆಂಟ್ ಬಾಕ್ಸ್ ಅಲ್ಲಿ ಧೋನಿ ಅವರಿಗೆ ಥ್ಯಾಂಕ್ ಯು ಧೋನಿ ಅಂತ ಕಮೆಂಟ್ ಮಾಡಿ. ಒಬ್ಬ ಲೆಜೆಂಡ್ ಪ್ಲೇಯರ್ ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಗುಡ್ ಬೈ ಹೇಳೋಣ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್. ಗೊತ್ತು ಪ್ರತಿಯೊಬ್ಬ RCB ಫ್ಯಾನ್ಸ್ ಈ ಒಂದು ಅಪ್ಡೇಟ್ ಗೋಸ್ಕರ ಕಾಯ್ತಾ ಇದ್ರೆ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಯಾರಿದ್ದೀರಾ ಒಂದು ಸಲ ವಿಡಿಯೋನ ಬೇಗ ಲೈಕ್ ಮಾಡಿ. ಸೊ ಏನಪ್ಪಾ ಅಂದ್ರೆ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಸೊ RCB ಕ್ಯಾಪ್ಟನ್ ರಜಾತ್ ಪಾಟಿದಾರಿಗೆ ಇಂಜರಿ ಆಗಿದೆ. ಸೊ ಫಿಂಗರ್ ಇಂಜರಿ ಆಗಿದೆ. ಫೀಲ್ಡಿಂಗ್ ಮಾಡುವಂತ ಟೈಮ್ ಅಲ್ಲಿ ಸೊ ಬೆರಳಿಗೆ ಗಾಯವಾಗಿದೆ. ಆದ್ರೆ ಇದು ಮಾತ್ರ ಸೀರಿಯಸ್ ಇಂಜರಿ ಅಂತ ಅಲ್ವೇ ಅಲ್ಲ. ಮೇ ಬಿ ರಜಾತ್ ಪಾಟಿದಾರ್ ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ LSG ವಿರುದ್ಧ ಈ ಒಂದು ಮ್ಯಾಚ್ ಅಲ್ಲಿ ರೆಸ್ಟ್ ಕೊಡುವಂತಹ ಚಾನ್ಸ್ ಇದೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಮತ್ತೆ ಅದನ್ನೇ ಸೊ ರಜಾತ್ ಪಾಟಿದಾರ್ಗೆ ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ LSG ಮ್ಯಾಚ್ ಅಲ್ಲಿ ರೆಸ್ಟ್ ಕೊಡುವಂತಹ ಚಾನ್ಸ್ ಇದೆ. ಸೊ ಅವರ ಪ್ಲೇಸ್ ಅಲ್ಲಿ RCB ಪರ ಕ್ಯಾಪ್ಟನ್ಸಿ ಮಾಡಬಹುದು. ಅಗೇನು ದ ಕಿಂಗ್ ವಿರಾಟ್ ಕೊಹ್ಲಿ ಅವರಿಗೆ ಮತ್ತೆ ಕ್ಯಾಪ್ಟನ್ಸಿ ಮಾಡುವಂತಹ ಚಾನ್ಸ್ ಇದೆ. ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ LSG ಈ ಮ್ಯಾಚ್ ನ ವಿರುದ್ಧ RCB ಅಲ್ಲಿ ವಿರಾಟ್ ಕ್ಯಾಪ್ಟನ್ಸಿ ಮಾಡಬಹುದು. ಮತ್ತು ಆ ಒಂದು ಮ್ಯಾಚ್ ಆದ್ಮೇಲೆ ಅಗೇನ್ ಮತ್ತೆ ರಜಾತ್ ಪಾಟಿದಾರ್ ಮತ್ತೆ ಬ್ಯಾಕ್ ಆಗಿ RCB ಪರ ಕ್ಯಾಪ್ಟನ್ಸಿ ಮಾಡಲಿದ್ದಾರೆ. ಇದು RCB ಟೀಮ್ ಅಲ್ಲಿ ಸದ್ಯ ಇರುವಂತಹ ಅಪ್ಡೇಟ್. ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸಾಕಷ್ಟು RCB ಫ್ಯಾನ್ಸ್ ಕೇಳ್ತಾ ಇದ್ದಾರೆ. ಸೊ ಪಿಲ್ ಸಾಲ್ಟ್ ಅವರ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಪಿಲ್ ಸಾಲ್ಟ್
ಫೈನ್ ಇದ್ದಾರೆ. ಬಟ್ ಯಾಕೋ ಏನೋ ಗೊತ್ತಿಲ್ಲ, RCB ಮ್ಯಾನೇಜ್ಮೆಂಟ್ ಇಲ್ಲಿ ರೆಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಯಾಕಪ್ಪ ಅಂದ್ರೆ ಅಲ್ಲಿ ಜಾಕೋಬ್ ಬೆಥೆಲ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಸೊ ಆ ಒಂದು ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದಿನಪ್ಪ ಅಂದ್ರೆ ಸೊ ರೀಸೆಂಟ್ ಆಗಿ ಅಲ್ಲಿ RCB ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಜಾಕೋಬ್ ಬೆಥೆಲ್ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಇವರಲ್ಲಿ ಆ ಒಂದು ಸ್ಲಾಗಿಂಗ್ ಅಂದ್ರೆ ಇಲ್ವೇ ಇಲ್ಲ. ಸೊ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ನ ಹೊಡಿತಾ ಇದ್ದಾರೆ ಅಂತೇಳಿ ಆ ಒಂದು ಕ್ಲಿಯರ್ ಕಟ್ ಆಗಿ ಅವರ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ನ ತೋರಿಸ್ತಾ ಇದ್ದಾರೆ. ಸೊ ಇವರ ಮಾತಿನ ಪ್ರಕಾರ, ನನ್ನ ವಿನ ಪ್ರಕಾರ, ಸೊ ಬರುವಂತಹ RCB ಮ್ಯಾಚ್ ಅಲ್ಲಿ ಅಗೇನು ಜಾಕೋಬ್ ಬೆಥೆಲ್ಗೆ ಓಪನಿಂಗ್ ಸ್ಲಾಟ್ ಅಲ್ಲಿ ಫಿಕ್ಸ್ ಮಾಡಲಿದ್ದಾರೆ. ಸೊ ಯಾಕೋ ಗೊತ್ತಿಲ್ಲ, ಪಿಲ್ ಸಾಲ್ಟ್ ಅಂತ ಒಂದು ಸೂಪರ್ ಪ್ಲೇಯರ್ ಗೆ ಸೊ ಬ್ಯಾಕಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಜಾಕೋಬ್ ಬೆಥೆಲ್ಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಬಟ್ ನೋಡಬೇಕು ಇದೇ ರೀತಿಯಾಗಿ ಜಾಕೋಬ್ ಬೆಥೆಲ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿದ್ರೆ ಹೋಪ್ ಮಾಡಮ್ಮ. ಅಗೇನೋ ಕ್ರಿಕೆಟ್ ನಲ್ಲಿ ಅವರಿಂದ ಅವರಿಗೆ ಕಂಪೇರ್ ಮಾಡಬಾರ್ದು. ಬಟ್ ಅಗೇನೋ ಸೊ ಪಿಲ್ ಸಾಲ್ಟ್ ಅಥವಾ ಜಾಕೋಬ್ ಬೆಥೆಲ್ ಅಂತ ಕಂಪೇರ್ ಮಾಡಿದ್ರೆ ಸೊ ನಾನಿಲ್ಲಿ ಪಿಲ್ ಸಾಲ್ಟ್ ಗೆ ವೋಟ್ ಹಾಕ್ತೀನಿ. ಸೊ ಪಿಲ್ ಸಾಲ್ಟ್ ಸೂಪರ್ ಪ್ಲೇಯರ್, ಪವರ್ ಪ್ಲೇಲಿ ಪವರ್ ಪ್ಯಾಕ್ಡ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ನಾನು ಇಲ್ಲಿ ಪಿಲ್ ಸಾಲ್ಟ್ ಗೆ ವೋಟ್ ಹಾಕ್ತೀನಿ. ಬಟ್ RCB ಫ್ಯಾನ್ಸ್ ನೀವೇನಂತರ, ಪಿಲ್ ಸಾಲ್ಟ್ ಅಥವಾ ಜಾಕೋಬ್ ಬೆಥೆಲ್ ಪ್ರತಿಯೊಬ್ರು ಕಾಮೆಂಟ್ ಮಾಡಿ. ಸೊ ಪಿಲ್ ಸಾಲ್ಟ್ ಅವರ ಕ್ಲಿಯರ್ ಕಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಗೇನೆಸ್ಟ್ LSG ಈ ಮ್ಯಾಚ್ ನ ವಿರುದ್ಧ ಪಿಲ್ ಸಾಲ್ಟ್ ಅವರು ಅವೈಲೇಬಲ್ ಇದ್ದಾರೆ. ಸೊ ಫೈನಲ್ ಫಿಟ್ ಇದ್ದಾರೆ. ಬಟ್ RCB ಮ್ಯಾನೇಜ್ಮೆಂಟ್ ಗೆ ಬಿಡಿದು ಅವರಿಗೆ ಓಪನಿಂಗ್ ಅಲ್ಲಿ ಮತ್ತೆ ಆಡ್ತಾರ ಅಥವಾ ಅಂತೇಳಿ. ಬಟ್ ರಿಪೋರ್ಟ್ ನ ಪ್ರಕಾರ ಪಿಲ್ ಸಾಲ್ಟ್ ಫೈನ್ ಇದ್ದಾರೆ, ಫಿಟ್ ಇದ್ದಾರೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಗೆ ಬಿಡಿದು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವರಿಗೆ ಆಡ್ತಾರ ಅಥವಾ ಇಲ್ಲ ಅಂತೇಳಿ. ಸೊ ಇದು ಕೂಡ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.